ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ನಿನಗೆ ನೀ ಹೆನಗೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 21 ಇಂದಿನ ಸಂಚಿಕೆಯಲ್ಲಿ. ಇಂದು ಗೊತ್ತಿತ್ತು, ಆದರೆ ಅದರಲ್ಲೂ ಫಸ್ಟು ಸೆಕೆಂಡ್ ಸ್ಟೇಜ್ ಅಂತಿರುತ್ತೆ ಅಲ್ವಾ, ನಾನು ಎಲ್ಲೂ ಮೊದಲ ಸ್ಟೇಜ್ ಇರಬೇಕು ಅಂದುಕೊಂಡೆ ಎಂದವಳ ಧ್ವನಿ ಸ್ವಲ್ಪ ನೋವಲ್ಲೇ ಇತ್ತು. ಅಗಸ್ತ್ಯ ನಿಟ್ಟುಸಿರುಬಿಟ್ಟು, ಇಲ್ಲ, ಲಾಸ್ಟ್ ಸ್ಟೇಜ್ ಅಂತ ಡ್ಯಾಡ್ ಹೇಳಿದ್ರು ಎಂದ. ಇಂದುಗೆ ಇನ್ನಷ್ಟು ನೋವಾಗಿ ಒಮ್ಮೆ ನಗುವ ಸ್ವರ್ಣ ಅವರ ಮುಖ ನೆನೆದವಳಿಗೆ ಅಳು ಕಂಟ್ರೋಲ್ಗೆ ಸಿಗಲಿಲ್ಲ. ಮುಂದೆ ಇಂದುಗೆ ತನ್ನನ್ನ ಯಾಕಿಷ್ಟು ಮೋಸ ಮಾಡಿದ್ರು ಅಂತ ತುಂಬ ನೋವಾಯಿತು. ಅಳು ಕಂಟ್ರೋಲ್ ಮಾಡಿ ಅಲ್ಲಿಂದ ಎತ್ತೇಳು ಹುಡುಗಿ ನೋಡಿ ಅಗಸ್ತ್ಯ, ಅಯ್ಯೋ ಮಲಗಮ್ಮ, ಮತ್ತೆ ಬಿದ್ದು ನನಗೆ ಟೆನ್ಷನ್ ಕೊಡಬೇಡ ಎಂದ ತುಸು ಕೂಗ್ತಾಳೆ. ಇಂದು ತನ್ನ ಕೋಪ ದುಃಖ ಕಡಿಮೆ ಮಾಡುವಂತೆ ಕಣ್ಮುಚ್ಚಿ ನಿಗ್ರಹಿಸಿಕೊಂಡು ಅಮ್ಮನಿಗೆ ಹೆಲ್ಪ್ ಮಾಡಬೇಕು, ನಾವು ಹ್ಯಾಮ್ ಓಕೆ ಎಂದಳು. ಅಗಸ್ತ್ಯ ಎಂದು ಮಾತು ಮುಂದುವರಿಸುವ ಮುನ್ನ ಇಂದು ಸೀರಿಯಸ್ ಮುಖ ಮಾಡಿ, ಪ್ಲೀಸ್ ಲೆಟ್ ಮಿ ಗೋ ಎಂದಳು ತುಸು ಲೌಡ್ ಆಗಿ. ಅಗಸ್ತ್ಯ ಅವಳ ಧ್ವನಿಯಲ್ಲಿದ್ದ ರ್ಯಾಶ್ ಗುರುತಿಸಿ ಸುಮ್ಮನೆ ನಿಂತ. ಇಂದು ತಾನೇ ಬ್ಯಾಂಡೇಜ್ ಬದಲಿಸಿಕೊಂಡು ಒಂದು ಮಾತಾಡದೆ ಅಲ್ಲಿಂದ ಕೆಳಗೋಗ್ತಾಳೆ. ಇಂದು ಸೀದಾ ಹೋಗಿದ್ದೆ ಸ್ವರ್ಣ ಅವರ ಬಳಿ. ಅವರು ಕಿಚನ್ನಲ್ಲಿ ಯಾವುದೋ ಕೀರ್ತನೆ ಗುಣಗುತ್ತಾ ಅಡುಗೆ ಮಾಡ್ತಿದ್ರು. ಇಂದುಗೆ ಅವರನ್ನು ನೋಡಿದಾಗ ತನ್ನ ತಾಯಿ ಕೊನೆ ಹೆಸರು ಹೇಳಿದು ಮಲಗಿದ್ದೆ ಕಣ್ಣಿಗೆ ಬಿತ್ತು. ಪ್ರೀತಿ ಮಗಳು, ಅವಳಿಗೆ ಹುಲ್ಲು ಕಡ್ಡಿ ನೋವಾಗದಂತೆ ಸಾಕಿದವರು ಇಂದು ತಂದೆ ತಾಯಿ. ತಂದೆ ಟೀಚರ್ ಆಗಿದ್ರು, ಮಗಳನ್ನು ರಾಣಿ ಥರ ಬೆಳೆಸಿದ್ರು. ಅವಳ ಆಸೆ ಕನಸುಗಳಿಗೆ ಯಾವತ್ತೂ ಅಡ್ಡಿ ಮಾಡಿದವರಲ್ಲ. ಓದಿಗಾಗಿ ತಾನೇ ದೂರ ಇರೋದಕ್ಕೆ ಹಾಸ್ಟೆಲ್ ಸೇರಿದ್ರು ತನ್ನ ತಂದೆ ತಾಯಿ. ಅವಳೆಲ್ಲದಿದ್ದಾಗ ಒಂದು ಚಂದದ ತಿಂಡಿ ಇರಲಿ, ಸ್ಪೆಷಲ್ ಡಿಶ್ ಮಗನಿಗಾಗಿ ಮಾಡಿದರೂ ತಿನ್ನುತ್ತಿರಲಿಲ್ಲ, ಮಗಳಿಲ್ಲ ಅಂತ. ಮಗಳು ಮನೆಗೆ ಬಂದ ದಿನವೇ ಅವ್ರಿಗೆ ಎಲ್ಲ ಸ್ಪೆಷಲ್ ಡೇ. ಅವತ್ತೇ ಹಬ್ಬದ ಅಡುಗೆ. ಮಗಳು ಮದುವೆ ಮಾಡುವ ಮೊದಲು ಮಗನ ಮದುವೆ ಬೇಡ ಎಂದು ಆಟ ಹಿಡಿದಿದ್ರು. ಆದರೆ ಇಂದು ಮತ್ತೆ ಅವರ ಅಣ್ಣನ ನಡುವೆ 8 ವರ್ಷ ಗ್ಯಾಪ್ ಇದ್ದಿದ್ದರಿಂದ ಇಂದು ಓದು ಮುಗಿದು ಮದುವೆ ಮಾಡುವುದರೊಳಗೆ ಅಣ್ಣನ ಮದುವೆ ವಯಸ್ಸು ಮೀರುತ್ತೆ ಎಂದು ತಿಳಿದ ಇಂದು ತನ್ನ ತಂದೆ ತಾಯಿ ಜೊತೆ ಮಾತಾಡಿ ಅವಳೇ ತನ್ನ ಅಣ್ಣನಿಗೆ ಮದುವೆ ಮಾಡಿಸಿ ಎಂದು ಆಟ ಹಿಡಿದು ಕೂದಲು. ಅವಳ ಮಾತಿಗೆ ಕಟ್ಟು ಬಿದ್ದು ಇಂದು ಅಣ್ಣ ದಾಮೋದರ್ಗೆ ಮದುವೆ ಮಾಡಿದ್ರು. ಎಲ್ಲ ಚೆನ್ನಾಗೇ ಇದ್ದ ಸಂಸಾರ. ಅದ್ಯಾವ ಕೆಟ್ಟ ದೃಷ್ಟಿಗೋ ಏನೋ ಇಂದು ಅಪ್ಪ ಎಲ್ಲರಿಂದ ದೂರ ಹೋಗಿದ್ರು. ತಾಯಿ ಕೂಡ ತನ್ನ ಗಂಡನ ತಿಂಗಳ ತಿಥಿ ಕಾರ್ಯದ ಸಮಯಕ್ಕೆ ಅವರು ಕೂಡ ತನ್ನ ತಂದೆ ಜೊತೆ ಐಕ್ಯ ಆಗಿದ್ರು. ಆಗ ಇಂದು ಮೆಂಟಲಿ ತುಂಬ ಕುಗ್ಗೋಗಿದ್ಲು. ಅವಳ ಜಗತ್ತು ಈಗ ಬೆಳಕಿಲ್ಲದ ಕತ್ಲಾಗಿತ್ತು. ಅಪ್ಪನ ಆಸೆ ಅಂತ ವರ್ಷ ತುಂಬೋದ್ರಲ್ಲೇ ಇಂದಿನ ಅಗಸ್ತ್ಯನ ಜೊತೆ ಮದುವೆ ಮಾಡಿಸಿದ್ದ ದಾಮೋದರ್, ಅದು ಕೂಡ ಸುಳ್ಳಿನ ಮೂಟೆ ಒರೆಸಿ. ಇಂದು ನಿಂತಲ್ಲೇ ತನ್ನ ಗತ ಜೀವನ ನೆನೆದು ಕಣ್ಣು ತುಂಬಿ ತನ್ನ ಜೀವನದಲ್ಲಿ ಬಹುದೊಡ್ಡ ಬೆಲೆ ಅಂದರೆ ತನ್ನ ತಂದೆ ತಾಯಿ ಪ್ರಾಣ, ಅದನ್ನು ಕಳ್ಕೊಂಡ್ಮೇಲೆ ಜೀವನದಲ್ಲಿ ಕನಸು ಕಾಣೋದನ್ನೇ ಬಿಟ್ಟಿದ್ಲು. ಅವಳ ಗುರಿ ಕೂಡ ಮರ್ತಿದ್ಲು. ಆದರೆ ಗುಣ ಅವಳನ್ನು ಮತ್ತೆ ಚೇರಪ್ ಮಾಡಿದ್ದ. ಇಂದು ಮೆಲ್ಲಗೆ ಸ್ವರ್ಣ ಅವರ ಬಳಿ ಹೆಜ್ಜೆ ಇಟ್ಟವಳು, ಅಮ್ಮ ಎಂದಳು. ಸ್ವರ್ಣ ಅವರು ಹಿಂದೆ ತಿರುಗಿ ಏನಮ್ಮ ಎನ್ನುವಾಗ ಇಂದು ಕಣ್ ತುಂಬಿ ಅಳುತ್ತಾ ಅವರನ್ನು ತಬ್ಬಿದ್ಲು. ಸ್ವರ್ಣ ಅವ್ರಿಗೆ ಏನಾಯಿತು, ಯಾಕೀಗೆ ಹುಡುಗಿ ಅಳ್ತಿದ್ದಾಳೆ ಅಂತ ಅರ್ಥ ಆಗದೆ ಅಗಸ್ತ್ಯ ಏನಾದರೂ ಬೈದ್ನಾ ಎಂದು ಯೋಚಿಸುತ್ತಾ ಬೆನ್ನು ಸವರುತ್ತಾ, ಯಾಕಮ್ಮ ಏನಾಯಿತು ಎಂದರು. ಇಂದು ಅಮ್ಮ 2 ನಿಮಿಷ ಎಂದವಳು ಸಮಾಧಾನಾಗಿ ಅವರನ್ನು ಬಿಟ್ಟು ದೂರ ಸರಿದು, ಸಾರಿ ಅಮ್ಮ ಎಂದಳು ತುಸು ಬೇಸರದಲ್ಲೇ. ಅಲ್ಲಿ ಕಿಚನ್ನಲ್ಲಿದ್ದ ಕೆಲಸದವರು ಅತ್ತೆ ಸೊಸೆ ಇರೋದು ನೋಡಿದ್ದಕ್ಕೆ ಇಂದು ಸ್ವಲ್ಪ ಹೊರಗಿರಿ ಎಂದಳು ಅವರ ಕಡೆ ನೋಡಿ. ಅಡಿಗೆಯವರು ಹೊರ ನಡೆದ್ರು. ಇಂದು ಸ್ವರ್ಣ ಅವರ ಮುಖ ನೋಡಿ, ಸಾರಿ ಅಮ್ಮ ಎಂದಳು ಮತ್ತೊಮ್ಮೆ. ಸ್ವರ್ಣ ಅವರಿಗೆ ಏನೂ ಅರ್ಥ ಆಗದೆ, ಯಾಕಮ್ಮ ಎಂದರು. ಇಂದು ತುಸು ಹಿಂಜರಿಕೆಯಲ್ಲಿ, ಬೆಳಿಗ್ಗೆ ನಾನು ನಿಮ್ಮ ಬಳಿ ಸುಳ್ಳು ಹೇಳಿ ಹೊರಗೋಗಿದ್ದೆ, ಅದಕ್ಕೆ ಎಂದಳು ತಲೆ ತಗ್ಸಿ. ಸ್ವರ್ಣ ಅವರು ಸುಳ್ಳ ಎಂದರು ಅರ್ಥ ಆಗದೆ. ಇಂದು
ಹ್ಞೂ ಎಂದು ತಲೆ ಆಡಿಸಿ, ನಾನು ಯಾವ ಫ್ರೆಂಡ್ನು ಮೀಟ್ ಮಾಡಲು ಹೋಗಿರಲಿಲ್ಲ, ಬದಲಿಗೆ ನಾನು ತಾವರೆಕೆರೆಗೆ ಹೋಗಿದ್ದೆ ಎಂದಳು. ಸ್ವರ್ಣ ಅವರು ಹುಬ್ಬು ಗಂಟಿಗೆ ಇಂದುನೇ ನೋಡ್ತಿದ್ರು ಆಶ್ಚರ್ಯದಲ್ಲಿ. ಇಂದು, ಸಾರಿ ಅಮ್ಮ, ನನಗೆ ಮನೆಯವರು ತುಂಬ ನೆನಪಾಗ್ತಿದ್ರು, ಅದಕ್ಕೆ ಹೋಗಿದ್ದೆ ಎಂದಳು ತಲೆ ತಗ್ಸಿ. ಸ್ವರ್ಣ ಅವರು ಒಂದು ನಿಮಿಷ ಸೈಲೆಂಟಾಗಿ ನಿಂತು, ಅಣ್ಣ ಅದಕ್ಕೆ ಎಲ್ಲೋಗಿದ್ದಾರೆ ಅಂತ ಗೊತ್ತಾಯ್ತಾ ಅಂದರು. ಇಂದು ತುಸು ಉಪ್ಪು ಗಂಟಿಗೆ, ಅಮ್ಮ ಎಂದಳು ತುಸು ಗೊಂದಲದಲ್ಲೇ. ಸ್ವರ್ಣ ಅವರು, ಸಾರಿನಮ್ಮ, ನಾನು ಒಂದು ವಿಷಯ ಮುಚ್ಚಿಟ್ಟಿದ್ದೆ. ನಿಮ್ಮ ಅಣ್ಣ ಹತ್ತಿಗೆ ಅಲ್ಲಿ ಊರು ಬಿಟ್ಟು ಹೋಗಿದ್ದಾರಂತೆ, ಯಾಕೆ ಏನು ಒಂದು ಗೊತ್ತಿಲ್ಲ. ನಾನು ತುಂಬ ಸಲ ಹೆಣ್ಮಕ್ಳ ಹೆತ್ತವರು ಎಂದು ಸಮಾಧಾನ ಮಾಡೋಕ್ಕೆ ಕಾಲ್ ಮಾಡಿದ್ದೆ, ಅವರು ಕಾಲ್ ತೆಗಿಲಿಲ್ಲ. ಅದಕ್ಕೆ ಅಣ್ಣನಿಗೆ ಹೇಳಿ ಅವರ ಮನೆಗೆ ಹೋಗಿ ಬಾ ಅಂತ ಹೇಳಿದ್ದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಮದುವೆ ಮುಗಿದ 2ನೇ ದಿನಕ್ಕೆ ಊರಿಗೆ ಹೋಗಿದ್ದೀವಿ ಅಂತ ಹೋದವರಂತೆ, ಇನ್ನೂ ಬಂದಿಲ್ಲ ಎನ್ನುವ ಸುದ್ದಿ ಸಿಕ್ತು. ಈ ವಿಷಯ ನಿನ್ನ ಜೊತೆ ಮಾತಾಡಬೇಕಂತ ಸುಮಾರು ಸಲ ಟ್ರೈ ಮಾಡಿದೆ, ಬಟ್ ನೀನು ಆರಾಮಾಗಿ ಇರೋದು ನೋಡಿ ಎಲ್ಲೋ ಹೋಗಿರೋ ವಿಷಯ ನಿನಗೆ ಗೊತ್ತಿರುತ್ತೆ ಎಂದುಕೊಂಡೆ ಎಂದರು. ಇಂದು, ಇಲ್ಲ ಅಮ್ಮ, ಅವರು ನನ್ನ ಕಾಲ್ ಕೂಡ ಪಿಕ್ ಮಾಡಲಿಲ್ಲ, ಅದಕ್ಕೆ ನಾನು ನಿಮಗೆ ಹೇಳೋಣ ಅಂದರೆ ಏನಂತೀರೋ ಅಂತ ತಿಳಿದು ಸುಳ್ಳು ಹೇಳಿ ಅಲ್ಲಿಗೆ ಹೋಗಿದ್ದೆ ಎಂದಳು ತಲೆ ತಗ್ಸಿ. ಸ್ವರ್ಣ ಅವರು, ಹೋಗಲಿ ಬಿಡು, ನಾನೇ ನೆಕ್ಸ್ಟ್ ವೀಕ್ ಹೋಗಿ ಬರೋಣ ಅಂದ್ಕೊಂಡಿದ್ದೆ ನಿಮ್ಮ ಮಾವನ ಜೊತೆಗೆ ಎಂದವರು. ಎಲ್ಲೋಗಿದ್ದಾರೆ, ನಿಮ್ಮ ರಿಲೇಟಿವ್ ಮನೆಯವರಿಗೆ ಕಾಲ್ ಮಾಡಿ ಕೇಳಿದ್ಯಾ ಎಂದರು. ಇಂದು, ಅಮ್ಮ, ನಮಗೆ ಅಂತ ಹೇಳ್ಕೊಳ್ಳೋಕ್ಕೆ ಹತ್ತಿರದವರು ಯಾರೂ ಇರಲಿಲ್ಲ, ಇದ್ದವರು ಅಪ್ಪನ ಫ್ರೆಂಡು, ಅವರು ಸ್ವಲ್ಪ ದಿನದಿಂದ ಮಗನ ಜೊತೆ ಮುಂಬೈನಲ್ಲಿದ್ದಾರೆ. ಇನ್ನು ಅಮ್ಮ, ಅವರ ಸಂಬಂಧ ಅಂತ ಇದುವರೆಗೂ ಯಾರನ್ನೂ ನೋಡೇ ಇಲ್ಲ. ಇಷ್ಟು ಬಿಟ್ಟು ನನಗೆ ಏನೂ ಗೊತ್ತಿಲ್ಲ ಅಮ್ಮ, ನಮ್ಮದಷ್ಟೇ ಪುಟ್ಟ ಕುಟುಂಬ. ಊರಲ್ಲಿ ಬಂದರೆ ಕಾಲ್ ಮಾಡಿ ಅಂತ ನಂಬರ್ ಕೊಂಡು ಬಂದಿದ್ದೀನಿ ಎಂದಳು ಕಣ್ತುಂಬಿ. ಸ್ವರ್ಣ ಅವರು, ಈಗ ಹೇಳ್ತೀನಿ ಅಂತ ತಪ್ಪು ತಿಳಿಬೇಡ ಕಣಮ್ಮ, ಸಾಲ ಏನಾದರೂ ಎಂದರು. ಅದಕ್ಕಿಂದು, ಇಲ್ಲ ಅಮ್ಮ, ಅಪ್ಪ ನಮ್ಮಿಬ್ಬರ ಹೆಸರಲ್ಲಿ ಸಾಕಷ್ಟು ಎಜುಕೇಷನ್ ಮತ್ತು ಫ್ಯೂಚರ್ಗೆ ಅಂತ ಹಣನ FD ಮಾಡಿದ್ರು ಕೂಡ ಎಂದಳು. ಸ್ವರ್ಣ, ಅಲ್ಲ ಎಂದು ಏನೋ ಹೇಳೋಕ್ಕೆ ಬಾಯಿ ತೆರೆದವರು, ಸರಿ ಅಷ್ಟಕ್ಕೆ ಯಾಕೆ ಬೇಜಾರಾಗ್ತಿದ್ಯಾ, ಮನೇಲಿ ಹೇಳಿದ್ದೀನಿ ಅಣ್ಣನಿಗೆ ಗೊತ್ತಿದ್ದವರ ಕಳಿಸಿ ಹುಡುಗಿಸಿ ಅಂತ, ಇನ್ನೂ ಯಾವ ಸುದ್ದಿ ಕೂಡ ಬಂದಿಲ್ಲ ಮಗಳೇ ಎಂದು. ಹಾಂ, ನಿನ್ನ ಅತ್ತಿಗೆ ಕಡೆಯವರ ಪರಿಚಯ ಎಂದರು. ಇಂದು, ಅತ್ತಿಗೆಗೆ ಯಾರೂ ಇಲ್ಲ, ಅವರೊಬ್ಬರು ಅನಾಥೆ. ಅಪ್ಪ ಅಂಥವರು ನಮ್ಮ ಮನೆಗೆ ಬಂದರೆ ಪ್ರೀತಿ ದುಪ್ಪಟ್ಟಾಗುತ್ತೆ ಅಂತ ಅಣ್ಣ ಒಪ್ಪಿದ ಮೇಲೇ ಮದುವೆ ಮಾಡಿದ್ದು, ಅವರು ಒಳ್ಳೆಯವರೇ ಎಂದಳು. ಸ್ವರ್ಣ ಅವರು ನಿಟ್ಟುಸಿರು ಬಿಟ್ಟು, ನೋಡೋಣ ಸ್ವಲ್ಪ ದಿನ, ಎಲ್ಲಾದರೂ ಸ್ವಲ್ಪ ಬೇಸರ ಕಳೆಯೋಕ್ಕೆ ಹೋಗಿರಬೇಕು ಎಂದು ಸಮಾಧಾನ ಮಾಡಿದರು. ಇಂದು ಕೂಡ ನಾನು ಅದೇ ತಿಳ್ಕೊಂಡಿದ್ದೇನೆ ಎಂದವಳ ಮನಸ್ಸು. ಅವರೇನೋ ತನ್ನಿಂದ ಮುಚ್ಚಿಟ್ಟು ಹೋಗಿದ್ದಾರೆ ಎಂದುಕೊಂಡ್ರೆ ಸ್ವರ್ಣ ಅವರ ಮನಸ್ಸು ಬೇರೇನೋ ಹೇಳಿತು. ನಿನ್ನಷ್ಟು ಒಳ್ಳೆಯವರು ಅಂತ ಅನಿಸ್ತಿಲ್ಲ ಕಣಮ್ಮ ನಿಮ್ಮ ಅಣ್ಣ ಎಂದುಕೊಂಡ್ರು. ಇದರ ಗ್ಯಾಪ್ನಲ್ಲಿ ಅಗಸ್ತ್ಯ ಇವರಿಬ್ಬರ ಮಾತುಕತೆ ಕೇಳ್ಕೊಂಡಿದ್ದ. ಅಗಸ್ತ್ಯ ಇಂದು ಹಿಂಬಾಲಿಸಿ ಬಂದು ಅವರಿಬ್ಬರ ಮಾತು ಕೇಳಿಕೊಂಡವನು, ಇವಳ ಬಗ್ಗೆ ಏನು ಗೊತ್ತಿಲ್ಲ, ಊರವರನ್ನು ವಿಚಾರಿಸಿದ್ರೆ ಈ ಹುಡುಗಿ ಇಲ್ಲಿ ಇದ್ದಿದ್ದೇ ಕಡಿಮೆನಪ್ಪ. ಇಂದು ಅಪ್ಪ ಮೇಷ್ಟ್ರು, ಅವರು ಮಗನಿಗಿಂತ ಮಗಳನ್ನೇ ಜಾಸ್ತಿ ಪ್ರೀತಿ ಮಾಡೋರು, ದೊಡ್ಡ ಕಾಲೇಜಿನಲ್ಲಿ ಓದಿಸ್ತಿದ್ರು. ಆ ಹುಡುಗಿ ಕೂಡ ಇಲ್ಲಿಗೆ ಆಗಾಗ ಬಂದರೂ ನಮ್ಮ ಜೊತೆ ಅಷ್ಟಕ್ಕಷ್ಟೇ, ಆದರೆ ಮನೆಯವ್ರ ಜೊತೆ ತುಂಬ ಖುಷಿಯಾಗಿ ಇರೋ ಮಗ ಎಂದಿದ್ರು. ಅಗಸ್ತ್ಯ ಇಂದು ಹೊಳೆದು ನೋಡೋಕ್ಕಾಗದೆ ಸೀದಾ ವಾಪಸ್ ತನ್ನ ರೂಮ್ಗೆ ಹೋಗಿ ಅವಳ ಹೆಜ್ಜೆ ಗುರುತು ಕ್ಲೀನ್ ಮಾಡಿಸಿ, ಇವಳ ಬಗ್ಗೆ ತಿಳ್ಕೋಬೇಕು, ಇವಳನ್ನು ಹೇಗೆ ತಿಳ್ಕೊಳ್ಳೋದು, ಒಳ್ಳೆ ಹುಡುಗಿ, ಓದಿದ್ದಾಳೆ ಅನ್ನೋದು ಬಿಟ್ಟರೆ ಬೇರೇನು ನನಗೆ ಗೊತ್ತಿಲ್ಲ, ಇವಳು ನೋಡಿದ್ರೆ ಅಷ್ಟು ಸಿಂಪಲ್ ಹುಡುಗಿ ಅನ್ನಿಸ್ತಿಲ್ಲ ನನಗೆ. ಅಣ್ಣ ಅಷ್ಟು ಶ್ರೀಮಂತರಲ್ಲ ಅಂದರೆ ತಂಗಿ ಅಪ್ಪ ನಮಗಾಗಿ ಸಾಕಷ್ಟು ಹಣ ಇಟ್ಟಿದ್ರು ಅಂದಾಳೆ, ನಾವು ಬಯಸಿದ್ದು ಹಳ್ಳಿ ಹುಡುಗಿನ ಎಂದು ತಾವರೆಕೆರೆಗೆ ಹೋದಾಗ ಸ್ವರ್ಣ ಅವರು ಹುಡುಗಿ ಹೇಗಿರಬೇಕು ಅಂತ ಹೇಳುತ್ತಿದ್ದದ್ದು ನೆನೆದ. ಹಳ್ಳಿ ಹುಡುಗಿ, ಜಾಸ್ತಿ ಓದಿರೋದು ಬೇಡ, ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಗೊತ್ತಿರಬೇಕು, ಸಂಸಾರ ತೆಗೆಸ್ಕೊಂಡು ಹೋಗಬೇಕು. ನನ್ನ ಮಗ ಸ್ವಲ್ಪ ಕೋಪಿಷ್ಟ, ಸಾಫ್ಟ್ ಹುಡುಗಿ ಇದ್ದರೆ ಸಾಕು, ಬಡವರಾಗಿದ್ದರೂ ಪರವಾಗಿಲ್ಲ, ನಾವೇ ಮದುವೆ ಮಾಡಿಕೊಡ್ತೇವೆ ಎಂದಿದ್ರು. ಇಂದು ಅವರ ಮನೆಗೆ ಹೋದಾಗ ಹಾಗೆ ಇದ್ಲು, ಹಳ್ಳಿ ಹುಡುಗಿ ಗೆಟಪ್. ಮದುವೆಗೂ ಮೊದಲೇ ಮೀಟ್ ಮಾಡುವ ಗೋಜಿಗೆ ಹೋಗಲಿಲ್ಲ,
ಮದುವೆಯಲ್ಲಿ ತನ್ನ ಅಣ್ಣನ ಕಡೆ ಒಮ್ಮೆ ನೋಡಿ ತಲೆ ಬಾಗಿಸಿ ತಾಳಿ ಕಟ್ಟಿಸ್ಕೊಂಡವಳು. ತವರಿನವರು ಹೋಗುವಾಗ ಅತ್ರು ಮಾಮ್ ಅಳಬಾರ್ದು ಎಂದ ತಕ್ಷಣ ಕಣ್ಣೊಡಿಸಿ ಸುಮ್ಮನಾದ್ಲು. ತನ್ನ ಅಳು ತಡೆದು. ಇದೆಲ್ಲ ಒಂದು ಹಳ್ಳಿ ಹುಡುಗಿಯಿಂದ ಸಾಧ್ಯ ಅಲ್ವಾ? ಆದರೆ ಇಲ್ಲಿಗೆ ಬಂದಾಗ ತುಂಬ ಬದಲಾವಣೆ ನೋಡಿದೆ. ಮಾತು ಕಡಿಮೆ ಆದರೂ ಅದರ ವ್ಯಾಲ್ಯೂ ಜಾಸ್ತಿ. ಹಳ್ಳಿ ಹುಡುಗಿಗೆ ಇರುವ ಸ್ವಲ್ಪ ಲಾವಲೇಶ ಅವಳ ಮುಖದಲ್ಲಿ ಇಲ್ಲ. ಊರು, ಕಾಲೇಜ್, ಹಾಸ್ಪಿಟಲ್ ಬಿಟ್ಟು ಎಲ್ಲೂ ಹೋದವಳಲ್ಲ ಅಂತ ಹೇಳಿದರು. ಹುಡುಗಿ ಒಬ್ಳೆ ಬ್ಯಾಂಗ್ಳೂರ್ಗೆ, ಅದು ಫ್ಲೈಟ್ನಲ್ಲಿ ಹೋಗಿದ್ದಾಳೆ. ಇನ್ನು ಅವಳು ಬಳಸುವ ಥಿಂಗ್ಸ್ ತುಂಬ ಬೆಲೆ ಬಾಳದು ಎಂದು ಯೋಚಿಸುವ ಅಗಸ್ತ್ಯನಿಗೆ ಗೊತ್ತಿಲ್ಲ ಹಿಂದೂ ಯಾರು ಎಂದು. ಅವನ ಅಂದಾಜಿಗಿನೂ ಸ್ವಂತ ಅವಳ ಅಣ್ಣನಿಗೂ ತಿಳಿದಿಲ್ಲ ಇಂದು ಯಾವ ರೇಂಜ್ನ ಹುಡುಗಿ ಅಂತ. ಕತೆ ಮುಂದುವರಿಯುವುದು. ಎಂದಿನಂತೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.